ಡಿವಿಡೆಂಡ್ ಅಂದ್ರೆ ಏನು? ಡಿವಿಡೆಂಡ್ ಅಂತಂದ್ರೆ ಯಾವಾಗ ಒಂದು ಕಂಪ್ನಿ ಒಂದು ಒಳ್ಳೆ ಪ್ರಾಫಿಟ್ ನ ಮಾರುತ್ತೆ ಆವಾಗ ಇಷ್ಟು ಪರ್ಸೆಂಟ್ ಭಾಗ ಅಂತ ಅಂದ್ಬಿಟ್ಟು ಅದು ಡಿವಿಡೆಂಡ್ ರೂಪದಲ್ಲಿ ಶೇರ್ ಹೋಲ್ಡರ್ಸ್ ಗೆಲ್ಲ ಕೊಡುತ್ತೆ. ಯೂಶಲ್ ಆಗಿ ಇಂಡಿಯಾದಲ್ಲಿ ಇರುವ ಎಲ್ಲಾ ಕಂಪ್ನಿ ಸಹ ವರ್ಷದಲ್ಲಿ 4 ಬಾರಿ ಅದು ತನ್ನ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ರಿಸಲ್ಟ್ಸ್ ಅಂತ ಅಂದ್ರೆ ಅರ್ನಿಂಗ್ಸ್ ಅಂತ ಅಂದ್ಬಿಟ್ಟು ವರ್ಷದಲ್ಲಿ 4 ಬಾರಿ ಅದು ಎಷ್ಟು ಅರ್ನ್ ಮಾಡಿದೆ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಆಗ ಕೆಲವೊಂದು ಪರ್ಸೆಂಟ್ ಭಾಗ ಅನ್ನು ಡಿವಿಡೆಂಡ್ ರೂಪದಲ್ಲಿ ಶೇರ್ ಹೋಲ್ಡರ್ಸ್ಗೆ ಕೊಡುತ್ತೆ. ಡಿವಿಡೆಂಡ್ ಕೊಡೋದೆಲ್ಲ ಒಳ್ಳೆ ಕಂಪ್ನಿ, ಡಿವಿಡೆಂಡ್ ಕೊಡದೇ ಇರೋದೆಲ್ಲ ಲಾಸ್ ಮೇಕಿಂಗ್ ಕಂಪ್ನಿ ಅಂತ ನಾವು ಯಾವತ್ತೂ ನಿರ್ಧಾರ ಮಾಡಲೇಬಾರ್ದು. ಏನಕ್ಕೆ ಅಂದ್ರೆ ಡಿವಿಡೆಂಡ್ ಕೊಡೋದು ಅದು ಕಂಪ್ನಿ ಮೇಲೆ ನಿರ್ಧಾರ ಇರುತ್ತೆ. ಕೆಲವೊಂದು ಕಂಪ್ನಿಗಳು ತನ್ನ ಬಿಸ್ನೆಸ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದೇ ದುಡ್ಡನ್ನ ಡಿವಿಡೆಂಡ್ ದುಡ್ಡನ್ನೇ ಯೂಸ್ ಮಾಡ್ಕೊಳುತ್ತೆ. ಕೆಲವೊಂದು ಕಂಪ್ನಿ ನನ್ ಕರೆಕ್ಟ್ ಆಗಿ ಇದೀನಿ, ಸ್ಟೇಬಲ್ ಆಗಿ ಇದೀನಿ ಅಂತ ಅಂದ್ಬಿಟ್ಟು ಅದೇ ದುಡ್ಡನ್ನ ಡಿವಿಡೆಂಡ್ ರೂಪದಲ್ಲಿ ಕೊಡುತ್ತೆ. ಸೊ ಇದು ಕಂಪ್ನಿ ಮೇಲೆ ನಿರ್ಧಾರ ಆಗಿರುತ್ತೆ ಡಿವಿಡೆಂಡ್ ನ ಕೊಡಬೇಕೋ ಕೊಡಬಾರ್ದು ಅನ್ನೋದು. ಕೆಲವೊಂದು ಕಂಪ್ನಿ ತಾನು ಲಾಸ್ ಅಲ್ಲಿ ಇದ್ರೂ ಸಹ ಡಿವಿಡೆಂಡ್ ನ ಕೊಡಬೇಕು ಅಂತ ಅಂದ್ಬಿಟ್ಟು ಸಾಲ ಮಾಡ್ಬಿಟ್ಟು ಸಹ ಡಿವಿಡೆಂಡ್ ನ ಕೊಡುತ್ತೆ. ಸೊ ಈ ತರ ಎಕ್ಸಾಂಪಲ್ಸ್ ಬೇಜಾನ್ ಇದೆ ಇಂಡಿಯಾ ಮಾರ್ಕೆಟ್ ಅಲ್ಲಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕನ್ನಡದಲ್ಲಿ ತಿಳ್ಕೊಬೇಕು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.